ಸ್ವಲ್ಪ ಕಡಿಮೆ ಆಗ್ಬೇಕಾಗುತ್ತೆ. ತುಂಬ ಮೇಲೆ 12 ಸೀಟ್ ಹಿಂಗಿದೆ ಮೆಟ್ಲು ಹೋಗೋಕ್ಕಾಗುತ್ತಾ ಅಲ್ಲಿ ಯಾರು ಹೇಳಿ ಫೋಟೋ ತಗೊಂಡ್ಬಿಟ್ಟು ಅಷ್ಟೇ. ಬೀದಿಯಲ್ಲಿ ನಡಿಬೀದಿ ಮಾರಮ್ಮ ಅಂದ್ಬಿಟ್ಟು ನಮ್ಮ ಪ್ರತ್ಯೇಕ ರಂಗನಾಥ ಸ್ವಾಮಿ ಪ್ರತ್ಯಕ್ಷವಾದ ತಂಗಿಯವರು. ಇದು ಪುರಾತನ ಕಾಲದ ದೇವಸ್ಥಾನ. ಅದು ಸುಮಾರು ಒಂದು 1000 ವರ್ಷಗಳ ಇತಿಹಾಸ ಇದಕ್ಕಿದೆ. ಈ ಅಣಕನೂರು ಗ್ರಾಮದಲ್ಲಿ ನೆಲೆಸಿ ಜನರಿಗೆ ಎಲ್ಲ ಆರೋಗ್ಯ ಐಶ್ವರ್ಯ ಏನೇ ಕಷ್ಟ ಬಂದು ಕಾಪಾಡುವಂಥ ಮಹಾತಾಯಿ, ಕೇಳಿದ್ದನ್ನು ಕೊಡುವಂಥ ಮಹಾತಾಯಿ, ಭಕ್ತಿಯಿಂದ ಕೇಳಿದ ಏನಾದರೂ ಬರೋವನ್ನು ಕೊಡುವಂಥ ತಾಯಿ. ಈ ಕಾರ್ಯಕ್ರಮವು ಸುಮಾರು ನೂತನವಾಗಿ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ನಿರ್ಣಯ ಮಾಡಿಕೊಂಡು ಅದ್ಭುತವಾಗಿ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿ ಮತ್ತು ಗುಡಿಯನ್ನು ಕೂಡ ಅದ್ಭುತವಾಗಿ ಕಟ್ಟಿಸ್ಕೊಟ್ಟಿದ್ದಾರೆ ಗ್ರಾಮಸ್ಥರೆಲ್ಲ ಸೇರಿ. ಆಮೇಲೆ ಈ ಪುರಾತನ ದೇವಸ್ಥಾನದ ಹಿನ್ನೆಲೆ ಭಾರಿ ಮಹತ್ವ ಇದೆ. ಇದಕ್ಕೆ 30 ವರ್ಷದಿಂದ ಇವಾಗ 2 ವರ್ಷದಿಂದ ಎರಡು ದಿನದಿಂದ ನಿರಂತರ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ಹೋಮ ಅಭಿಷೇಕಗಳೆಲ್ಲ, ನಿನ್ನೆ ಹೋಮ ಇದು ಕಾರ್ಯಕ್ರಮಗಳೆಲ್ಲ ನಡೀತಿದೆ. ಇವತ್ತಿನ ದಿವಸ ರಾಜಗೋಪುರ ಕಲಶಾಭಿಷೇಕ, ಕುಂಭಾಭಿಷೇಕ ಮತ್ತು ದೇವಿಗೆ ಹೋಮ ಅಭಿಷೇಕ ಮತ್ತು ಹೋಮಗಳು ಇತ್ಯಾದಿಗಳಿರುತ್ತೆ. ಭಕ್ತಾದಿಗಳಿಗೆಲ್ಲ ಊಟ ಉಪಚಾರ ಅನುಕೂಲಗಳೆಲ್ಲ ಅನ್ನ ಸಂತರ್ಪಣೆ ಕೂಡ ವ್ಯವಸ್ಥಿತವಾಗಿದೆ. ಸರಿ, ನಿಮ್ಮ ಹೆಸರು? ನಾನು ಶ್ರೀಪರಾಶರ ತಿರುಮಲ ಭಟ್ಟಾಚಾರ್, ನನ್ನ ಹೆಸರು ಶೇಷಾಂತ್ ಅಂತೇಳಿ. ನಾವು ದೇವಸ್ಥಾನದ ಅರ್ಚಕರು ಮಗ. ನಮ್ಮ ತಂದೆಯವರಾದ ಮುನ್ಸಾಮಿರವರಿಗೆ ದೇವ್ರ ಕನ್ಸಲ್ಲಿ ಬಂದು ಈ ಊರಲ್ಲಿ ನಾನು ನೆಲೆಸಿದ್ದೀನಿ, ನನಗೊಂದು ಗುಡಿ ಕಟ್ಸ್ಕೊಡಿ ಅಂತ ಕೇಳಿದರು. ಹಾಗಾಗಿ ನಾವು ಎಲ್ಲಿ ಅಂತ ಹುಡುಕಾಡಿ ದೇವಸ್ಥಾನನ ಒಂದು ಇದು ಮಾಡಿದ್ದೀವಿ. ಊರಿನ ಗ್ರಾಮದ ಕಾರ್ಯಕರ್ತರು ಎಲ್ಲರೂ ಸೇರಿಬಿಟ್ಟು ಈ ದೇವಸ್ಥಾನನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಂಡಿದ್ದೀವಿ. ನಾವು ದೇವಸ್ಥಾನ ಅರ್ಚಕರು. ಏನಾದರೂ ಪವಾಡ ಏನಾದರೂ ಇದೆಯಾ ಈ ದೇವಸ್ಥಾನ? ಏನು ಬೇಕಾದ್ರೂ ದೇವ್ರನ್ನ ನೀವು ಕೈ ಮುಗಿದು ಕೇಳಿಕೊಂಡ್ರೆ ವರ ಕೊಡುವಂಥ ಮಹಾತಾಯಿಯವರು. ಕೇಳಿದ್ದನಂತೂ ಇಲ್ಲ ಅನ್ನೋದಿಲ್ಲ, ಆ ಥರ ನಡೀತಾ ಇದೆ ಪವಾಡ.